ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಆಂಧ್ರ ಪ್ರದೇಶದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಶೋಧ ಕಾರ್ಯಾಚರಣೆಗಳಲ್ಲಿ ಕಾಕಿನಾಡಿನ ಟುನಿ ಮಂಡಲದ ಜಾಹ್ನವಿ ಮಿಸ್ಸಿಂಗ್ ಕೇಸ್ ಕೂಡ ಒಂದು ಅಂದರೆ ತಪ್ಪಾಗೋದಿಲ್ಲ. ಇದೀಗ ಈ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ಸ್ ಕೂಡ ಒಂದು ನಡೀತಾ ಇದೆ. ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಬಾಲಕಿಯ ನಾಪತ್ತೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಇತ್ತೀಚಿನ ಫೋನ್ ಕರೆಗಳ ಡೇಟಾ ಮತ್ತು ಸಂಶಯಾಸ್ಪದ ನಡೆಗಳ ಆಧಾರದ ಮೇಲೆ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. 3 ಜನ ಶಂಕಿತರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅಸಲಿಗೆ ಜಾಹ್ನವಿ ಮಿಸ್ಸಿಂಗ್ ಕೇಸ್ ಎಲ್ಲಿಗೆ ಬಂತು ಅನ್ನೋದರ ಕಂಪ್ಲೀಟ್ ಡೀಟೇಲ್ನ ನೋಡ್ತಾ ಹೋಗೋಣ. ಯಾರೆಲ್ಲ ಜಾಹ್ನವಿ ಕೇಸ್ನ ಫಾಲೋ ಮಾಡ್ತಾ ಇದ್ದಾರೋ ಈ ಅಪ್ಡೇಟ್ಸ್ ನಿಮಗೆ ಈ ಕ್ಷಣದ ಮಾಹಿತಿಯನ್ನು ತಿಳಿಸಲಿಕ್ಕೆ ಸಹಾಯವಾಗುತ್ತೆ. 2 ವರ್ಷದ ಬಾಲಕಿ ಜ್ಞಾನೇಶ್ವರಿ ನಾಪತ್ತೆ ಪ್ರಕರಣದಲ್ಲಿ 2 ವರ್ಷದ ಜಾಹ್ನವಿ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜೂನ್ 22, 2026 ಇತ್ತೀಚಿನ ಅಪ್ಡೇಟ್ಸ್ಗಳ ಪ್ರಕಾರ 3 ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ತನಿಖೆಯ ಹಿತದೃಷ್ಟಿಯಿಂದ ಪೊಲೀಸ್ನವರು ಶಂಕಿತರ ಹೆಸರು ಮತ್ತು ಸಂಪೂರ್ಣ ವಿಳಾಸ ಮತ್ತು ಗುರುತನ್ನು ಇನ್ನೂ ಕೂಡ ಅಧಿಕೃತವಾಗಿ ಮಾಧ್ಯಮಗಳಿಗೆ ಬಹಿರಂಗಪಡಿಸಿಲ್ಲ. ತುಂಬ ಸೆನ್ಸಿಬಲ್ ಕೇಸ್ ಆಗಿರೋದ್ರಿಂದ ತುಂಬ ಸೂಕ್ಷ್ಮವಾಗಿ ತನಿಖೆ ನಡೀತಾ ಇದೆ. ಬಲ್ಲ ಮೂಲಗಳ ಪ್ರಕಾರ ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂಥ ಶಂಕಿತರು ಒಂದಿಷ್ಟು ಮಾಹಿತಿಯನ್ನು ಹೊರಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಭಾಳ ತುಂಬ ದೊಡ್ಡ ಮಟ್ಟದಲ್ಲಿ ಈ ಕೇಸ್ ಸೆನ್ಸೇಷನ್ ಹುಟ್ಟು ಹಾಕಿರೋದ್ರಿಂದ ಇದರಲ್ಲಿ ಸ್ವಲ್ಪ ಗೌಪ್ಯತೆಯನ್ನು ಕೂಡ ಪೊಲೀಸ್ನವರು ಕಾಪಾಡಿಕೊಳ್ತಾ ಇದ್ದಾರೆ. ಮಗು ನಾಪತ್ತೆಯಾದಂಥ ಜೂನ್ 6ರಂದು ಅದೇ ಪಾಮಾಯಿಲ್ ತೋಟದ ಸುತ್ತಮುತ್ತ ಸಕ್ರಿಯವಾಗಿದ್ದಂಥ ಮೊಬೈಲ್ ನಂಬರ್ಗಳನ್ನು ಪೊಲೀಸ್ನವರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆ ಸಮಯದಲ್ಲಿ ಅಲ್ಲಿ ಯಾವುದೇ ಕೆಲಸ ಇಲ್ಲದೇ ಇದ್ದರೂ ಕೂಡ ಅಸ್ವಾಭಾವಿಕವಾಗಿ ಓಡಾಡಿಕೊಂಡಿದ್ದಂಥ 3 ಜನ ವ್ಯಕ್ತಿಗಳ ಮೊಬೈಲ್ ಸಿಗ್ನಲ್ ಪತ್ತೆಯಾಗಿದೆ. ಅವರನ್ನೇ ಪ್ರಮುಖ ಶಂಕಿತರನ್ನಾಗಿ ಗುರುತಿಸಲಾಗಿದೆ. ಪೊಲೀಸ್ನವರು ಪ್ರಮುಖವಾಗಿ ಈ ಕೆಳಗಿನ 3 ಆಯಾಮಗಳಲ್ಲಿ ಇದೇ ಶಂಕಿತರನ್ನ ಗ್ರಿಲ್ ಮಾಡ್ತಾ ಇದ್ದಾರೆ. ಶಂಕಿತರ ಮೇಲಿರ್ತಕ್ಕಂಥ ಪ್ರಮುಖವಾದಂಥ ಸಂಶಯಗಳನ್ನು ಎಳೆಯಾಗಿ ಹೇಳ್ತಾ ಹೋಗ್ತೀನಿ. 1, ಅಪಹರಣದ ಸಂಚು. ಮಗುವನ್ನು ತೋಟದಿಂದ ಬೇರೆ ಯಾರಾದರೂ ಅಪಹರಿಸಿದಾರಾ ಅಥವಾ ಅದಕ್ಕೆ ಈ ಶಂಕಿತರು ಸಹಾಯ ಮಾಡಿದಾರಾ? ಇದು ಒಂದು ಈ ಆಂಗಲ್ನಲ್ಲಿ. ಇನ್ನು ವನ್ಯಜೀವಿ ದಾಳಿಯ ಕಟ್ಟುಕತೆ. ಮಗುವಿಗೆ ಯಾರಾದರೂ ತೊಂದರೆಯನ್ನು ಉಂಟು ಮಾಡಿ ಅದನ್ನು ಮರೆಮಾಚಲಿಕ್ಕೆ ಚಿರತೆ ಅಥವಾ ವನ್ಯಜೀವಿಗಳಿಗೆ ಎಳೆದೊಯ್ದಿವೆ ಅಂತ ಏನಾದರೂ ನಂಬಿಸ್ಲಿಕ್ಕೆ ಕಥೆಯನ್ನು ಕಟ್ಟುತ್ತಾ ಇದ್ದಾರಾ? ಇದು 2ನೇ ಸಂಶಯ. ಇನ್ನು ಅಲೆಮಾರಿಗಳ ಗುಂಪು ಸಂಪರ್ಕ. ಅಂದರೆ ಘಟನೆ ನಡೆಯುವ ಕೆಲವು ದಿನಗಳ ಮೊದಲು ಆ ಭಾಗದಲ್ಲಿ ಬೀಡು ಬಿಟ್ಟಿದ್ದಂಥ ಕೆಲವು ಅಲೆಮಾರಿ ಗುಂಪುಗಳೊಂದಿಗೆ ಈ ಶಂಕಿತರಿಗೆ ಏನಾದರೂ ಸಂಪರ್ಕ ಇದೆಯಾ? ಇದನ್ನು ಕೂಡ ಅವ್ರ ಹತ್ರ ನೇರವಾಗಿ ಪ್ರಶ್ನೆಗಳನ್ನು ಮಾಡಿ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದ್ದಾರೆ. ತಪಾಸಣೆ ಕೂಡ ನಡೀತಾ ಇದೆ. ಅಸಲಿಗೆ ಜಾಹ್ನವಿ ಕೇಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ಚರ್ಚೆಗಳು ಕೂಡ ಇತ್ತೀಚೆಗೆ ನಡೀತಾ ಇರೋದು. ನಿಮಗೆ ಒಂದು 12-13 ದಿನಗಳೇ ಕಳೆದು ಹೋಗಿಬಿಡ್ತು. 2 ವಾರಗಳ ಮೇಲಾದರೂ ಕೂಡ ಇನ್ನೂ ಕೂಡ ಜಾಹ್ನವಿ ಕೇಸ್ನಲ್ಲಿ ಒಂದೇ ಒಂದು ಸೂಕ್ಷ್ಮ ಎಳೆ ಕೂಡ ಸಿಗ್ತಾ ಇರಲಿಲ್ಲ. ಸದ್ಯದ ಮಟ್ಟಿಗೆ ಈಗ ಬಿಗ್ ಅಪ್ಡೇಟ್ಸ್ ಕೂಡ ಈಗ ಸದ್ಯ ಕಾಣಸಿಗ್ತಾ ಇರೋದು. ಆದರೆ ಒಂದು ಚರ್ಚೆಗಳು ಯಾವ ರೀತಿಯಾಗಿ ಆಗ್ತಾಯಿದೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿಯವರೆಗೂ ಕೂಡ ಯಾವುದೋ ಚಿರತೆ ನುಂಗಿರ್ಬೋದು ಅನ್ನೋ ಅನುಮಾನಗಳಿತ್ತು, ನರಿಗಳು ನುಂಗಿರ್ಬೋದು ಅನ್ನೋ ಅನುಮಾನ ಇತ್ತು. ಆ ಕಾಡಿನ ಭಾಗದಲ್ಲಿ ನಮಗೆ ಹೆಬ್ಬಾವುಗಳು ಹೆಚ್ಚಾಗಿ ಕಾಣಸಿಗುತ್ತೆ. ಹಾಗಾಗಿ ಹೆಬ್ಬಾವು ಕೂಡ ನುಂಗಿರ್ಬೋದು ಮತ್ತು ಅದನ್ನು ಹುಡುಕೊಂಡು ಬರ್ಬೋದು ಅನ್ನೋ ಮಾಂಸಗಳ ನೇತು ಹಾಕುವೆಯ ಗೊಂಬೆಗೆ ಅಂಟಿಸ್ತಕ್ಕಂಥ ಪ್ರಯತ್ನಗಳನ್ನು ಈ ಥರದ್ದೆಲ್ಲವೂ ಕೂಡ ಪ್ರಯತ್ನಗಳನ್ನು ಮಾಡಲಾಯಿತು. ಆದರೆ ಈಗ ಈ 2 ಕೋನಗಳಿಗೆ ಯಾವುದೇ ಪುರಾವೆಗಳು ಕಂಡು ಬರದೇ ಇರೋದರಿಂದ ಪ್ರಾಣಿಗಳು ಭಕ್ಷ್ಯ ಮಾಡಿರ್ಬೋದು ಅಥವಾ ಹೆಬ್ಬಾವು ಈ ಥರದ ಸರೀಸೃಪಗಳ ದಾಳಿ ಯಾವುದೇ ರೀತಿಯಾದಂಥ ಪುರಾವೆ ಸಿಗದೇ ಇರೋದರಿಂದ ಈಗ ಪೊಲೀಸ್ನವ್ರು ನೆಚ್ಚಿಕೊಂಡಿರೋದು ಈಗ ಸಿಕ್ಕಿರ್ತಕ್ಕಂಥ 3 ಜನ ಶಂಕಿತರ ಹೇಳಿಕೆಗಳ ಮೇಲೆ. ಅವ್ರನ್ನ ತುಂಬ ಸೂಕ್ಷ್ಮವಾಗಿ ತನಿಖೆ ಮಾಡಿದ ನಂತರ ಏನಾದರೂ ಸತ್ಯಾಂಶವನ್ನು ಬಾಯ್ಬಿಡ್ತಾರಾ ಅಂತ ಹೇಳಿ ಪೊಲೀಸ್ನವ್ರು ಯಾವ ರೀತಿಯಾಗಿ ಬಾಯ ಬಿಡಿಸ್ಬೇಕೋ ಆ ನಿಟ್ಟಿನಲ್ಲಿ ಬಾಯ ಬಿಡಿಸೋ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ಇದು ಸದ್ಯದ ಅಪ್ಡೇಟ್ಸ್. ಆದರೆ ಚರ್ಚೆಗಳು ಏನಾಗ್ತಾ ಇದೆ ಅಂತ ಹೇಳಿದೆ. ಒಂದು ಈಗ ಹೊಸ ಅಪ್ಡೇಟ್ ಏನು ಸಿಗ್ತಾ ಇದೆ ಅಂದರೆ ಅನೇಕ ಬೇಟೆಗಾರರು ಆ ಕಾಡಿನ ಮೇಲೆ ಈ ಹಿಂದೆಯೂ ಕೂಡ ಕಣ್ಣಿಟ್ಟಿದ್ರು ಮತ್ತು ಕಣ್ಣಿಟ್ಟಿದ್ದಾರೆ ಅನ್ನೋ ಥರದ ಚರ್ಚೆಗಳು. ಹಾಗಾಗಿ ಆ ಕಾಡಿಗೆ ಬರ್ತಾರೆ, ಸಿಕ್ಕ ಪ್ರಾಣಿಗಳನ್ನು ಬೇಟೆಯಾಡಿ ಸೆರೆ ಹಿಡಿತಾರೆ. ಅದಾಗಿಯೂ ಕೂಡ ಪ್ರಾಣಿಗಳನ್ನು ಹಿಡಿಲಿಕ್ಕೆ ಅವರು ವಿವಿಧ ಬಲೆಗಳನ್ನು ಕೂಡ ಹೆಣಿತಾ ಇದ್ದಾರೆ. ಕೆಲವು ಸ್ಥಳಗಳಲ್ಲಿ ವಿದ್ಯುತ್ ಬೇಲಿಗಳನ್ನು ಹಾಕಲಾಗುತ್ತೆ. ಇಲ್ಲಿ ಪೊಲೀಸ್ನವರಿಗೆ ಈ ರೀತಿಯಾದಂಥ ಬೇಟೆಗಾರರ ಮೇಲೆ ಅನುಮಾನಗಳು ಶುರುವಾಗಿರೋದು. ನೋಡಿ, ಆ 2 ವರ್ಷದ ಮಗು ಜ್ಞಾನೇಶ್ವರಿ ನಡೆದುಕೊಂಡು ಹೋಗಿ ತಿಳಿಯದೆ ಆ ವಿದ್ಯುತ್ ಬಲೆಗೆ ಸಿಗಾಕೊಂಡ್ರೆ, ಅವಳು ಸಿಗಾಕೊಂಡು ಸತ್ತಿದ್ರೆ, ಹಾಗೊಂದು ವೇಳೆ ಆ ರೀತಿಯಾಗಿ ಆಗಿದ್ದರೆ ಯಾರಿಗೂ ಕೂಡ ತಿಳಿಬಾರ್ದು ಅನ್ನೋ ಉದ್ದೇಶದಿಂದ ಬೇಟೆಗಾರರು ಆ ಮಗುವನ್ನು ತೆಗೆದುಕೊಂಡು ಹೋಗಿರಬಹುದು ಅನ್ನೋ ಥರ ಚರ್ಚೆ. ಮಗುವಿನ ದೇಹವನ್ನೇನಾದರೂ ಈ ಬೇಟೆಗಾರ ತೆಗೆದುಕೊಂಡ್ರಾ ಅನ್ನೋ ಥರದ ಅನುಮಾನಗಳು ಮೂಡ್ತಾ ಇರೋದು. ಓಕೆ, ಮಗು ಸಾವನ್ನಪ್ಪದೇ ಇದ್ದರೆ ಈ ಕಳ್ಳ ಬೇಟೆಗಾರರು ಮಗುವನ್ನು ಅಪಹರಿಸಿ ಮಾರಾಟ ಮಾಡುವ ಮುಖಾಂತರವಾಗಿ ಹಣ ಗಳಿಸೋ ಉದ್ದೇಶದಿಂದ ಕಿಡ್ನಾಪ್ ಕೂಡ ಮಾಡಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದು. ಆದ್ದರಿಂದ ಅವರು ಈಗ ಕಳ್ಳ ಬೇಟೆಗಾರನ ಕರೆದು ಪ್ರಶ್ನೆ ಮಾಡಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ.
ಆದರೆ ಅದಷ್ಟು ಈಸಿ ಇಲ್ಲ. ಆ ಎಲ್ಲ ಕಳ್ಳ ಬೇಟೆಗಾರರ ಪಟ್ಟಿಯನ್ನು ಸಂಗ್ರಹಿಸ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿರೋದು ಅದು ಅಷ್ಟು ಸುಲಭದ ಕೆಲಸ ಕೂಡ ಅಲ್ಲ. ಕಳ್ಳ ಬೇಟೆಗಾರರು ಯಾರು ಮತ್ತು ಯಾರು ಹೆಚ್ಚಾಗಿ ಕಾಡು ಬರ್ತಾರೆ ಅನ್ನೋ ಥರದ ಹೆಚ್ಚಿನ ಮಾಹಿತಿ ಇಲ್ಲ. ಅವ್ರನ್ನ ಹುಡುಕೋದು ಪೊಲೀಸ್ನವ್ರಿಗೆ ದೊಡ್ಡ ಕೆಲಸ, ಅದು ಸವಾಲಿನ ಕೆಲಸ. ಆ ಆ್ಯಂಗಲ್ನಲ್ಲೂ ಕೂಡ ಪ್ರಕರಣದ ತನಿಖೆ ದೀರ್ಘಕಾಲದವರೆಗೂ ಹೋಗುತ್ತೆ. ಆದರೆ ಇನ್ನೊಂದು ಕಡೆ ಪೇರೆಂಟ್ಸ್ಗಳು ತುಂಬ ಭಯಭೀತರಾಗ್ಬಿಟ್ಟಿದ್ದಾರೆ. 2 ವಾರಗಳು ಮುಗಿದೇ ಹೋಯಿತು. ಪೊಲೀಸ್ನವರು ಕೆಲವು ಬೇಟೆಗಾರನ ಪತ್ತೆ ಹಚ್ಚಿ ಬಂಧನ ಮಾಡಿ ಪ್ರಶ್ನೆ ಮಾಡಿದ್ರು ಕೂಡ ನಮಗೆ ಗೊತ್ತಿಲ್ಲ ಸರ್ ಅಂತ ಹೇಳೋ ಸಾಧ್ಯತೆ ಹೆಚ್ಚು. ಅವ್ರು ಸತ್ಯ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರೋ ಅದನ್ನು ಕಂಡುಹಿಡಿಬೇಕಾಗಿರೋದು ಪೊಲೀಸ್ನವರು. ಆ ನಿಗೂಢತೆಯನ್ನು ಭೇದಿಸೋದಿದೆಯಲ್ಲ ಪೊಲೀಸ್ನವ್ರಿಗೆ ಮತ್ತೊಂದು ದೊಡ್ಡ ಸವಾಲು. ಆದಾಗ್ಯೂ ಕೂಡ ಈ ತನಿಖೆ ಮತ್ತು ಹುಡುಕಾಟ ಪ್ರಾರಂಭವಾದ ನಂತರ ಬೇಟೆಗಾರರು ಕಾಡಿಗೆ ಬರೋದನ್ನು ನಿಲ್ಲಿಸಿದರೆ, ಅದೇ ಸಮಯದಲ್ಲಿ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳಿಲ್ಲ, ಅವು ಎಲ್ಲ ದಿಕ್ಕಲ್ಲೂ ಓಡೋಗಿವೆ ಅನ್ನೋ ಥರದಲ್ಲಿ ಚರ್ಚೆಗಳು ಶುರುವಾಗಬಿಡುತ್ತೆ. ಇದನ್ನು ಎಲ್ಲವನ್ನೂ ಕೂಡ ನಾವು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಚರ್ಚೆ ಮಾಡಬೇಕು. ನಿಮಗೆ ಜ್ಞಾನೇಶ್ವರಿ ಕಾಣೆಯಾದ ದಿನ ನಾಯಿ 3 ದಿನಗಳ ನಂತರ ಪತ್ತೆಯಾಗಿ ನಂತರ ಸಾವನ್ನಪ್ತು. ಅದು ನಿಮಗೆ ಗೊತ್ತಿರೋ ವಿಚಾರ. ಆ ನಾಯಿಯ ಮಾದರಿಗಳನ್ನು ಕಳಿಸಿ 5 ದಿನಗಳಾದರೂ ಕೂಡ ವರದಿಗಳು ಬರದೇ ಇಲ್ಲ ಅನ್ನೋದು ಒಂದು ಥರದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರೋದು. ನಾಯಿ ಏಕೆ ಸಾಯಿತು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಮಗು ಕಾಣೆಯಾದ ದಿನ CCTV ಕ್ಯಾಮ್ರಾ ದೃಶ್ಯಗಳಲ್ಲಿ ಮಧ್ಯಾಹ್ನ ನಾಯಿ ಗ್ರಾಮದ ದೇವಾಲಯಗಳಲ್ಲಿ ಸುತ್ತ ಅಲ್ದಾಡ್ತಾ ಇತ್ತು ಅನ್ನೋದು ನಾನೇ ಕಳೆದ ವೀಡಿಯೋದಲ್ಲಿ ಚರ್ಚೆ ಮಾಡಿ ಹೇಳಿದ್ದೀನಿ. ಹಾಗಾದರೆ ಆ ಸಮಯದಲ್ಲಿ ಮಗು ದೃಶ್ಯಗಳಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಅಂದರೆ ಇದು ನಾಯಿ ನಿಜವಾಗಿಯೂ ಕೂಡ ಮಗುವಿನಂದು ಹೋಗಿತ್ತಾ ಅಥವಾ ಇಲ್ವಾ ಅನ್ನೋ ಅನುಮಾನಗಳನ್ನು ಕೂಡ ಹುಟ್ಟುಹಾಕತ್ತೆ. ಓಕೆ, ಈ ಪ್ರಕರಣದ ತನಿಖೆ ಮುಂದುವರೆದ ಹಾಗೆ ಹೊಸ ಸವಾಲುಗಳು ಮತ್ತು ಅನುಮಾನಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇರ್ತವೆ. ನಿಗೂಢತೆ ಬೆಳೀತಾ ಹೋಗುತ್ತೆ, ಹೊಗಟು ಹೆಚ್ಚಾಗ್ತಾ ಹೋಗುತ್ತೆ. ನಿಜವಾದಂಥ ಉತ್ತರ ಸಿಗೋದಿಲ್ಲ, ಬರೀ ಚರ್ಚೆಗಳಾಗಿ ಉಳಿದು ಬಿಡುತ್ತೆ. 30 ವರ್ಷಗಳ ಹಿಂದೆ ಸರಿಯಾದಂಥ ತಂತ್ರಜ್ಞಾನದ ಕೊರತೆ ಇತ್ತು. ಪೊಲೀಸ್ನವ್ರಿಗೆ ಅನೇಕ ಕೇಸ್ಗಳನ್ನು ಸಾಲ್ವ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ಇದೆ, ಫೋನ್ ಕರೆ ಇದೆ, CCTV ದೃಶ್ಯಾವಳಿಗಳಿದ್ದಾವೆ ಇತ್ಯಾದಿಗಳ ಸಹಾಯ ಪಡೆದುಕೊಂಡು ಇದೇ ಜಾಹ್ನವಿ ಅಥವಾ ಜ್ಞಾನೇಶ್ವರಿ ಪ್ರಕರಣದಲ್ಲಿ ಒಂದು ಪುರಾವೆನೂ ಕೂಡ ಪತ್ತೆ ಹಚ್ಚದೇ ಇದ್ದರೆ ಅದನ್ನು ನಾವು ಪೊಲೀಸ್ನವ್ರ ಮೇಲೆ ನಂಬಿಕೆ ಕಳೆದುಕೊಂಡ್ಬಿಡ್ತೀವಿ. ಪೋಷಕರು ಇನ್ನೂ ಭರವಸೆಯಿಂದ ಕಾಯ್ತಾ ಇದ್ದಾರೆ, ಯಾರಾದರೂ ಮಗುವನ್ನು ತೆಗೆದುಕೊಂಡು ಹೋಗಿದ್ದರೆ ಅದನ್ನು ವಾಪಸ್ ಕೊಡ್ತಾರೆ ಅಂತ. ಆ ಪುಟ್ಟ ತಾಯಿ ತಮಗೆ ವಾಪಸ್ ಕೊಡುವಂತೆ ಈಗಲೂ ಕೂಡ ಬೇಡ್ಕೊಳ್ತಾ ಇದ್ದಾರೆ. ಪೊಲೀಸರು ಮಗುವನ್ನು ಹೇಗೆ ವಾಪಸ್ ತರ್ತಾರೆ ಅದನ್ನು ನೋಡೋದಕ್ಕೆ ಬಹಳಷ್ಟು ಜನ ಉಸಿರು ಬಿಗಿಡಿದು ಕಾಯ್ತಾ ಇದ್ದಾರೆ. ನೊಂದ ತಾಯಂದರು ಕಾಯ್ತಾ ಇದ್ದಾರೆ. ಆದರೆ ಒಂದು ಸುಖಾಂತ್ಯ ಕಾಣಬೇಕು ಈ ಕೇಸ್ನಲ್ಲಿ ಅನ್ನೋದಷ್ಟೇ ನಮ್ಮ ಆಗ್ರಹ. ಇನ್ನೊಂದು, ಅದೇ ತಾಳೆ ತೋಟದಲ್ಲಿ ಕೊಳವೆ ಬಾವಿ ಕೂಡ ಪತ್ತೆಯಾಗಿರೋದು, ಅದನ್ನು ಒಂದು ಸ್ಥಳೀಯ ಮಾಧ್ಯಮ ಕೂಡ ಬಿತ್ತರಿಸಿದೆ. ಅದರ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ನವ್ರಿಗೂ ಕೂಡ ಅನೇಕ ಗೊಂದಲಗಳು ಕೂಡ ಮೂಡ್ತಾ ಇದ್ದಾವೆ. ಆ ಕೊಳವೆ ಬಾವಿಯಲ್ಲಿ ಬಿದ್ದರೆ ಅದು ಇನ್ನೊಂದು ಹಂತಕ್ಕೂ ಕೂಡ ಹೋಗಿಬಿಡುತ್ತೆ. ಯಾಕೆಂದರೆ ಒಂದು 12 ದಿನಗಳ ಕಾಲ ಅಂದರೆ ಅದು ಇನ್ನೊಂದು ರೀತಿಯಾದಂಥ ಚರ್ಚೆ. ನಾವು ಆಳದಲ್ಲಿ ಅದರ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಭಾಗದಲ್ಲೂ ಕೂಡ ಅಗೀತಾ ಮತ್ತು ಆ ಕೊಳವೆ ಬಾವಿಯ ಒಂದು ದುರಂತವನ್ನು ಭೇದಿಸ್ಕೊಳ್ತಾ ಹೋಗಬೇಕು. ಈ ಥರ ಚರ್ಚೆಗಳು ಆಗುತ್ತೆ. ಆ್ಯಕ್ಚುಲಾಗಿ ಆ ಕೊಳವೆ ಬಾವಿನ ಒಂದು ಚೀಲದಿಂದ ಮುಚ್ಚಿದ್ದಾರೆ. ಹಾಗಾಗಿ ಈ ಸಾಧ್ಯತೆಗಳು ಕಮ್ಮಿ ಅನ್ನೋ ಥರದಲ್ಲಿ ಪೊಲೀಸ್ನವರು ಕೂಡ ಒಂದು ತೀರ್ಮಾನಕ್ಕೆ ಹೋಗಿಬಿಟ್ರಾ, ಅಥವಾ ಈಗ ಸಿಕ್ಕಿರ್ತಕ್ಕಂಥ 3 ಜನರ ಶಂಕಿತರ ಮೇಲೆ ತನಿಖೆ ನಡೀತಾ ಇದೆಯಾ, ಅಥವಾ ಈ ಪ್ರಾಣಿಗಳು ಮತ್ತು ಯಾವುದೋ ಹೆಬ್ಬಾವು ಅಥವಾ ಚಿರತೆಗಳು ನುಂಗಿದೆ ಅನ್ನೋ ಥರದ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇತ್ತಲ್ಲ, ಅದರಿಂದ ಯಾವುದೂ ಕ್ಲೂ ಸಿಗದೆ ಇರೋದಕ್ಕೆ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ರ. ಈ ಥರದ ಅನೇಕ ಕುತೂಹಲಗಳು ಗೊಂದಲಗಳು ಈಗಲೂ ಹಾಗೆ ಉಳಿದು ಬಿಟ್ಟಿದ್ದಾವೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗ ಏನು ಅಪ್ಡೇಟ್ ಸಿಗುತ್ತೆ, ಅದರೊಂದಿಗೆ ಆ ಮಾಹಿತಿಯೊಂದಿಗೆ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ. ಧನ್ಯವಾದ.